ಯೋಗ ವಾಸಿಷ್ಠ 4ನೆಯ ಭಾಗ. ಯೋಗ ವಾಸಿಷ್ಠವನ್ನು ಓದುವುದರಿಂದ ನಮಗೆ ಆತ್ಮಜ್ಞಾನ ಉಂಟಾಗುತ್ತೆ. ನಮಗೆ ಅದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಯಾಕೆ ಅಂತಂದರೆ ಬೇರೆ ಯಾವುದೇ ವಿಷಯಗಳನ್ನು ನಾವು ತಿಳಿಯದಿದ್ದರೆ ಚಿಂತೆ ಇಲ್ಲ. ಆದರೆ ಆತ್ಮಜ್ಞಾನ ತಿಳಿಯಲೇಬೇಕು. ಆದರೆ ನಮಗೆ ಆತ್ಮಜ್ಞಾನ ತಿಳಿಯದು. ಯಾವುದು ತಿಳಿಯದಿದ್ದರೂ ಚಿಂತೆ ಇಲ್ಲ, ಅಂತಹುದನ್ನು ಪೂರ್ತಿಯಾಗಿ ತಿಳ್ಕೊಂಡಿರ್ತೇವೆ. ಕೆಲವು ಸಲ ಮನೆಯವರೊಂದಿಗೆ ಜಗಳವಾಗುತ್ತೆ. ಆಗ ನಾವು ಅವರೊಂದಿಗೆ ಜಗಳವಾಡಬಾರದು, ತ್ಯಾಗವನ್ನು ಮಾಡಬೇಕು. ಅದೇ ಹೊರಗಿನವರೊಂದಿಗೆ ಹೋರಾಟ ನಡೆಸಬೇಕೆಂದಾಗ ಧರ್ಮದ ಕಡೆಗೆ ಹೋರಾಡಬೇಕು. ಚಾಣಕ್ಯನು ಮಂತ್ರಿ. ಅವನು ಅಷ್ಟೈಶ್ವರ್ಯಗಳಿಂದ ಇರಬಹುದಾಗಿತ್ತು, ಆದರೆ ಬಹಳ ಚಿಕ್ಕದಾದ ಮನೆಯಲ್ಲಿದ್ದಾನೆ. ಅದೆಷ್ಟು ಚಿಕ್ಕದಾಗಿತ್ತು ಅಂತಂದರೆ ಮನೆಯ ಮೇಲ್ಛಾವಣಿಯ ಮೇಲೆ ದರ್ಬೆಯನ್ನು ಹಾಸಿರ್ತಾನೆ. ಗೋಡೆಗಳು ಯಾವ ಸಮಯದಲ್ಲಾದರೂ ಬೀಳುವಂತಿತ್ತು. ಆದರೂ ರಾಜನನ್ನು ಏನೂ ಕೇಳಲಿಲ್ಲ. ಕಾರಣ ಚಾಣಕ್ಯ ಬ್ರಹ್ಮಜ್ಞಾನಿ. ಅದೇ ರೀತಿ ವಸಿಷ್ಠರು ಸಹ. ಬೀದಿಯ ಕೊನೆಯಲ್ಲಿರುವಂತಹ ನಾಯಿ ವೇಗವಾಗಿ ಓಡಿ ಹೋಗಿ ಮತ್ತೊಂದು ಕೊನೆಯಲ್ಲಿ ನಿಂತು ದೀನವಾಗಿ ನೋಡುತ್ತೆ. ಅಲ್ಲಿಗೆ ಹೋಗಿ ಏನೂ ಮಾಡಲಿಲ್ಲ. ಹಾಗೆ ನಮ್ಮ ಮನಸ್ಸು ಸಹ. ರಾಮಚಂದ್ರ, ಆ ಮನಸ್ಸನ್ನೇ ಕಟ್ಟಲು ನಮ್ಮ ಮನಸ್ಸಿನಿಂದಲೇ ಸಾಧ್ಯ. ಮನಃ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅನ್ನುವಂತಹ ಮಾತಿದೆ. ಅಂದರೆ ಮನಸ್ಸು ಅನ್ನುವಂತಹ ಕೀಲಿಕೈ ಇದೆ. ಅದನ್ನು ಒಂದು ಕಡೆ ತಿರುಗಿಸಿದರೆ ಬಂಧನ, ಮತ್ತೊಂದು ಕಡೆ ತಿರುಗಿಸಿದರೆ ಬಿಡುಗಡೆ. ನಮಗೆ ಹೇಗೆ ಬೇಕೋ ಹಾಗೆ ತಿರುಗಿಸಬಹುದು.